ಸಮಯಕ್ಕಿಂತ ಮುಂಚೆ ದೇವರ ಇಚ್ಛೆಯನ್ನ ಮೀರಿ ಜಗತ್ತಿನಲ್ಲಿ ಏನು ಆಗುದಿಲ್ಲ. ಯಾವುದು ಯಾವ ಸಮಯಕ್ಕೆ ಆಗಬೇಕು ಆ ಸಮಯಕ್ಕೆ ಆಗ್ತದೆ. ಮತ್ತು ಭಗವಂತನ ಏನು ಇಚ್ಛೆ ಇದೆ ಅದು ನಡೀತದೆ. ಹೀಗಿರುವಾಗ ಎಲ್ಲವೂ ನನ್ನಿಂದ ನಡೀತಿದೆ ಅನ್ನುವಂತ ಭಾವನೆ, ನನ್ನ ಅಹಂಕಾರ, ಅವುಗಳನ್ನ ಪರಮ ಪೂಜ್ಯರು ಏನು ಯಜ್ಞನ ಮಾಡಿದ್ದಾರೆ, ಆ ಯಜ್ಞೆಯಲ್ಲಿ ನಮ್ಮ ಅಹಂಕಾರವನ್ನ ನಾವು ಅಲ್ಲಿ ಭಸ್ಮ ಮಾಡಿಬಿಟ್ರೆ ಈ ಯಜ್ಞ ಅತಿರುದ್ರ ಯಜ್ಞೆಗೆ ಪಾಲ್ಗೊಂಡದ್ದು ಸಾರ್ಥಕ ಆಗ್ತದೆ. ಇಂತಹ ಒಂದು ಮಹಾನ್ ಕಾರ್ಯ ಮಾಡಲು ನಮ್ಮ ದೇಶದ ಅತ್ಯಂತ ಪುರಾತನವಾಗಿರುವಂಥ ಹಿಂದೂ ಧರ್ಮದ ಪ್ರತಿಪಾದಕರು, ಆಚಾರಕರು, ಆಚರಣೆ ಮಾಡುವವರು, ದೇವಾನ ದೇವತೆಗಳನ್ನ ಆರಾಧಿಸಿ ಒಲಿಸಿಕೊಳ್ಳುವ ಮಹಾನ್ ಶಕ್ತಿ ಇರುವಂತ ಜುನಾ ಅಖಾಡದ ಪೀಠಾಧ್ಯಕ್ಷರು, ಅಮರನಾಥ್ ಮಹಾದೇವ ಮಠ ಕೃಷಿಯ ಸ್ಥಾಪಕರು, ಪರಮ ಪೂಜ್ಯರಾದಂಥ ಶ್ರೀ ಸಹದೇವಾನಂದ ಗಿರಿಜಿ ಮಹಾರಾಜರ ಒಂದು ಪಾದದಲ್ಲಿ ನಮಸ್ಕಾರ ಮಾಡಿ, ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರಿಗೆ ನಮಸ್ಕರಿಸಿ, ಈ ತಾನೇ ಬಂದಿರುವಂಥ ಗುರೇಶ್ವರ ಪುಣ್ಯಾಶ್ರಮದ ಪರಮ ಪೂಜ್ಯರಾದಂಥ ಕಲ್ಯಾಣನವರಿಗೆ ನಮಸ್ಕರಿಸಿ, ಇದರ ಗೌರವ ಅಧ್ಯಕ್ಷರು, ನನ್ನ ಆತ್ಮೀಯರು, ಸ್ನೇಹಿತರಾದಂಥ ನರಗುಂದಿನ ಶಾಸಕರು, ಮಾಜಿ ಸಚಿವರಾದಂಥ ಶ್ರೀ ಸಿ ಪಾಟೀಲ್ರೇ, ಅತಿರುದ್ರ ಮಹಾಯಾಗ ಸಮಿತಿಯ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರಾದ ಸಹೋದರಾದಂಥ ಶ್ರೀ ಕಿರಣ್ ಪ್ರಕಾಶ್ ಗುಮ್ಮಾ ಅವರೇ, ಮತ್ತು ಈ ಸಮಿತಿಯ ಎಲ್ಲ ಸದಸ್ಯರೇ, ರವಿ ದಂಡಿನವರೇ, ವೆಂಕಟೇಶ್ ಕುಲಕರ್ಣಿ ಅವರೇ, ಸದು ಮದರಿಮಠ್ ಅವರೇ, ಅಸೂಟಿ ಅವರೇ, ಲಿಂಗರಾಜ್ ಗುಡ್ಮಣಿ ಅವರೇ, ಶಿವನಗೌಡ್ರೆ, ರಾಜು ಕೂಡಿಗೆ ಅವರೇ, ಫಕೀರ್ ಸಾಬ್ ಮಾಂಡ್ಗೆ ಅವರೇ, ಬಸವರಾಜ್ ಬಿಂಗಿ ಅವರೇ, ಗುರುಮಠ್ ಅವರೇ, ಗೋಪಾಲ್ ಅಗರ್ವಾಲ್ ಅವರೇ, ವಿಜಯಲಕ್ಷ್ಮಿ ಅವರೇ, ಅನುರಾಧ ಅವರೇ, ಮೇಘಾ ಅವರೇ, ಪ್ರೀತಿ ಒಂಗುಂಡಿ ಅವರೇ, ಮತ್ತು ಬೆಳಗಿನಿಂದ ಕುಂಭವನ್ನು ಹೊತ್ತು ಬಂದಂತ ನನ್ನ ಎಲ್ಲ ತಾಯಂದರಿಗೆ ಶ್ರೇಷ್ಠಾಂಗ ನಮಸ್ಕಾರವನ್ನ ಮಾಡುತ್ತಾ, ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರೇ, ಪತ್ರಿಕೆ ಮಾಧ್ಯಮದ ಸ್ನೇಹಿತರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರು, ಎಲ್ಲಿ ದೈವ ಇದೆ ಅಲ್ಲಿ ದೇವರಿದ್ದಾನೆ. ತಾವೆಲ್ಲ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಂಭವನ್ನ ಹೊತ್ಕೊಂಡು ಬಂದ್ರಿ. ಈ ದೈವವೇ ನಮಗೆಲ್ಲ ದೇವರಿದ್ದಾನೆ. ನಿಮ್ನೆಲ್ಲ ನೋಡಿದಾಗ, ಕೂತಾಗೆಲ್ಲ ನೋಡಿದಾಗ ನಾವು ಆದಿಶಕ್ತಿಯಿಂದ ನೋಡಿದಾಗ, ಅದಕ್ಕೆ ಗುರುಗಳು ಊರ್ಜಾ ಊರ್ಜಾ ಅಂತ ಹೇಳ್ತಾರೆ. ಊರ್ಜಾ ಅಂದ್ರೆ ಎನರ್ಜಿ. ಹುಟ್ಟಿದ ಪ್ರತಿಯೊಬ್ಬ ಮಾನವನು ಕೂಡ ಒಬ್ಬೊಬ್ಬನು ಸೆಂಟರ್ ಆಫ್ ಎನರ್ಜಿ. ನಮ್ಮೆಲ್ಲರೂ ಕೂಡ ಒಂದೊಂದು ಊರ್ಜಾ. ನಾವು ಅದನ್ನ ಹೆಂಗ್ ಬಳಕೆ ಮಾಡ್ತೀವಿ, ಹೆಂಗ್ ಬದುಕ್ತೀವಿ, ಯಾರಿಗಾಗಿ ಬಳಕೆ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಕೀರ್ತಿ, ನಮ್ಮ ಯಶಸ್ಸು ಅಪಯಶಸ್ಸು ಕೂಡ ಇದೆ. ಭೂಮಾ ಅವರು ಒಂದು ಮಾತನ್ನು ಹೇಳಿ, ಕ್ಷೇತ್ರಯುಗ ದ್ವಾಪರ ಯುಗ ಬಗ್ಗೆ ಅವ್ರು ಅಷ್ಟೇ ಹೇಳಿ ಕೈಬಿಟ್ರು. ಎಲ್ಲಕ್ಕಿಂತ ಮೊದಲ ಇರುವಂಥದ್ದು ಸತ್ಯಯುಗ. ಸತ್ಯಯುಗದಲ್ಲಿ ಏಕಾತ್ಮ ಒಂದೇ ಆತ್ಮ ಇತ್ತು ಅದು. ಆಮೇಲೆ ಬಂತು ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಆತ್ಮ ಮತ್ತು ಪರಮಾತ್ಮ, ಒಬ್ಬ ಪರಮಾತ್ಮನಿದ್ದಾನೆ ಕಲ್ಪನೆ. ಆಮೇಲೆ ಈ ಪರಮಾತ್ಮನನ್ನು ಕಾಣಲು ಅದರ ಸಾಧನೆಯನ್ನ ಮಾಡಲು
ಸಾಧಕರು ಮತ್ತು ಸಾಧನೆಯನ್ನು ಮಾಡುವಂತಹ ಮಾರ್ಗದರ್ಶನ ಮಾಡುವಂತಹ ಗುರುಗಳ ಸೃಷ್ಟಿ ಆಯಿತು ತ್ರೇತಾಯುಗದಲ್ಲಿ. ಅಲ್ಲೇ ಯಜ್ಞ ಯಾಗ ಎಲ್ಲವೂ ಕೂಡ ಅಲ್ಲೇ ಪ್ರಾರಂಭ. ಅಲ್ಲಿ ದೈವ ಶಕ್ತಿ ಜೊತೆಗೆ ಸುರ ಮತ್ತು ಅಸುರ ಶಕ್ತಿ ಎರಡೂ ಕೂಡ ಇತ್ತು. ಸುರ ಅಸುರ ನಡುವೆ ಯಾವಾಗಲೂ ಕೂಡ ಸಂಘರ್ಷ ಆಗ್ತದೆ. ಆದ್ರೆ ಯಾಗ ಯಜ್ಞೆಯಿಂದ ಗುರುಗಳು ಯಾವಾಗಲೂ ಕೂಡ ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಜಯವನ್ನ ತಂದುಕೊಟ್ಟಿದ್ದಾರೆ. ಅದು ಗುರುವಿನ ಶಕ್ತಿ. ಈ ಸುರ ಅಸುರ ಶಕ್ತಿಯನ್ನು ನಿರ್ಗಮಿಸಿರುವಂತಹದ್ದು ಮಹಾಶಿವ, ಮಹಾದೇವ. ಅದಕ್ಕೆ ಹರ ಹರ ಮಹಾದೇವ ಅಂತ ನಾವು ಅಂತೀವಿ. ವಿಷಕಂಠನಾಗಿ, ನೀಲಕಂಠನಾಗಿ ಓಲಾಲದಲ್ಲಿ ಸುರ ಅಸುರ ನಡೆದಿರುವಂತಹ ಒಂದು ಯುದ್ಧದಲ್ಲಿ ಬಂದಿರುವಂತಹ ವಿಷವನ್ನ ನುಂಗಿ ಇಡೀ ಜಗತ್ತಿಗೆ ಕಲ್ಯಾಣವನ್ನ ಮಾಡಿದಂಥದ್ದು ಮಹಾದೇವ. ಅಂತ ಮಹಾದೇವನ ಹೆಸರಿನಲ್ಲಿ ಇವತ್ತು ಯಜ್ಞ ಯಾಗ ಆಗ್ತಾ ಇದೆ. ಗದಗಿನ ಪುಣ್ಯ ಭಾಗ್ಯ, ಗದಗಿನ ಪುಣ್ಯ ಭಾಗ್ಯ. ಸಮಯ ಈಗ ಕೂಡಿ ಬಂದಿದೆ. ಗದಗಿನವರು ಬಂದಿದ್ದಾರೆ. ಅವ್ರಿಗೆ ಅತ್ಯಂತ ಭಕ್ತಿ ಭಾವದ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. समय ಈಗ ಕೂಡಿ ಬಂದಿದೆ. अब आया है समय. जब गुरुजी गदग को पदार्पण किया है, वही समय है, वही सही समय है, वही अच्छा समय है. ಆದ್ರಿಂದ ಇವತ್ತು ಈ ಯಜ್ಞ ಯಾಗ ನಡೀತಾ ಇದೆ. ಗುರುವಿನಲ್ಲಿ ಅಪಾರವಾಗಿರುವಂತಹ ಶಕ್ತಿ ಇದೆ ಅಂತ ನಾವೆಲ್ಲ ಹೇಳಿದ್ವಿ. ಗುರುವನ್ನ ನಾವು ಒಲಿಸ್ಕೋಬೇಕಾದ್ರೆ ಭಕ್ತಿ ಮಾರ್ಗ ಬಹಳ ಮುಖ್ಯ. ರವಿ 2 ನಿಮಿಷ ಮುಗಿಸ್ತೀವಿ. ಗುರುವಿನ ಒಲಿಸ್ಕೋಬೇಕಾದ್ರೆ ಭಕ್ತಿ ಬಹಳ ಮುಖ್ಯ. ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಉತ್ಕೃಷ್ಟವಾಗಿರುವಂತಹ ಪ್ರೀತಿ. ಉತ್ಕೃಷ್ಟವಾಗಿರುವ ಪ್ರೀತಿ ಅಂದ್ರೆ ಏನು? ಕರಾರ ರಹಿತವಾಗಿರುವಂತಹ ಪ್ರೀತಿ, ಅನ್ಕಂಡೀಷನಲ್ ಲವ್. ಮತ್ತೆ ಈ ಕರಾರ ರಹಿತವಾಗಿರುವಂತಹ ಭಕ್ತಿಯನ್ನ, ಪ್ರೀತಿಯನ್ನ ಗುರುವಿಗೆ ಸಮರ್ಪಣೆ ಮಾಡಿದಾಗ ಅದು ಕರಗಬೇಕು. ಗುರುವಿನಲ್ಲಿ ಕೇವಲ ಕರಗಿದ್ರಲ್ಲ, ಕರಗಿ ಲೀನ್ ಆಗಬೇಕು. ಮೆಲ್ಟಿಂಗ್ ಅಂಡ್ ಮರ್ಜಿಂಗ್ ಪ್ರೊಸೆಸ್ ಅಂತ ಇಂಗ್ಲಿಷ್ನಲ್ಲಿ. ಗುರುವಿನ ಸಾಧನೆ ಮಾಡಬೇಕಾದ್ರೆ ಮೆಲ್ಟಿಂಗ್ ಅಂಡ್ ಮರ್ಜಿಂಗ್ ಪ್ರೊಸೆಸ್ ಅಂತ. ಅದು ಮಾಡಿದಾಗ ಗುರುವಿನ ಆಶೀರ್ವಾದ ಸಿಗ್ತದೆ, ಅವರ ತಪಸ್ಸಿನ ಆಶೀರ್ವಾದ ಸಿಗ್ತದೆ. ಗುರುವಿನಲ್ಲಿ ದೈವ ಶಕ್ತಿ ಇದೆ. ಅದು ನಮ್ಗೆ ಸಿಗಬೇಕಾದ್ರೆ ನಮ್ಮ ಸಾಧನೆಯು ಕೂಡ ಬಹಳ ಮುಖ್ಯ. ಕರ್ಮ ಆಧಾರಿತವಾಗಿರುವಂತಹ ಒಂದು ಸಮಾಜ, ಕಾಯಕ ಆಧಾರಿತವಂತ ನಮ್ದು ಸಮಾಜ. ನಮ್ಮ ಕಾಯಕವನ್ನ ನಿಷ್ಠೆ ಮಾಡಬೇಕು. ದುಡಿಮೆಯಲ್ಲಿ ದೇವರಿದ್ದಾನೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ದುಡಿಮೆಯಲ್ಲಿ ದೇವರಿದ್ದಾನೆ, ನಮ್ಮ ಒಳಗೆ ದೇವರಿದ್ದಾನೆ, ಜಾಗೃತಿ ದೇವರು. ದುಡಿಮೆಯಲ್ಲಿ ದೇವರಿದ್ದಾನೆ. ದುಡಿಮೆ ನಮಗೆ ಪ್ರಾಮಾಣಿಕತೆ ಕೊಡ್ತದೆ, ಸತ್ಸಂಗ ಕೊಡ್ತದೆ, ಸದ್ವಿಚಾರ ಕೊಡ್ತದೆ, ಸತ್ ಸಾಧನೆಯೂ ಕೂಡ ಆಗ್ತದೆ. ಅಂತ ಮಹಾ ಯಾಗ ಇಲ್ಲಿ ನಡೀತಾ ಇದೆ. ಇದು ನಡೀತಿರುವಂತಹದ್ದು ಸಹಿ ಸಮಯ ಅಂತ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಸನಾತನ ಹಿಂದೂ ಧರ್ಮವನ್ನ ಇಡೀ ಜಗತ್ತಿನ ಹಲವಾರು ಶಕ್ತಿಗಳು ಮತ್ತು ನಮ್ಮ ದೇಶದ ಕೆಲವು ಶಕ್ತಿಗಳು ಇದನ್ನ ಚಿತ್ರ ಮಾಡಬೇಕನ್ನುವಂತ ಪ್ರಯತ್ನ ನೂರಾರು ವರ್ಷದಿಂದ ನಡೆದಿದೆ, ಸಾವಿರಾರು ವರ್ಷದಿಂದ ನಡೆದಿದೆ. ಆದರೆ ಸಾಧ್ಯ ಆಗಿಲ್ಲ. ಹಿಂದೂ ಧರ್ಮದ ವಿಚಾರ, ಹಿಂದೂ ಧರ್ಮದ ತತ್ವ ಎಲ್ಲರನ್ನೂ ಒಳಗೊಂಡಿರುವಂತ, ಎಲ್ಲರನ್ನು ಒಪ್ಕೊಳ್ಳುವಂತ ಉದಾತ್ತವಾಗಿರುವಂತ ಜೀವನ ಪದ್ಧತಿ. ಆದ್ರಿಂದ ಯಾವ ಶಕ್ತಿ ಕೂಡ ಇದನ್ನ ಅಲ್ಲಾಡಿಸ ಸಾಧ್ಯ ಇಲ್ಲ. ಯಾವ್ಯಾವ ಶಕ್ತಿ ಈ ಧರ್ಮವನ್ನ ಮುಟ್ಟೋ ಪ್ರಯತ್ನ ಮಾಡಿದರೆ ಅವೆಲ್ಲವೂ ಕೂಡ ನಾಮಶೇಷಾಗಿ ಆ ಶಕ್ತಿಗಳೆಲ್ಲ ಹೋಗಿದ್ದು. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಇವತ್ತು ಒಂದಾಗಿ ಒಗ್ಗಟ್ಟಾಗಿ
ದೈವರ ನಂಬಿಕೆಯನ್ನ, ಆರಾಧನೆಯನ್ನ ನಮ್ಮ ಬದುಕಿನಲ್ಲಿ ಒಳ್ಳೆಯ ಕೆಲಸಕ್ಕಾಗಿ ಬಳಕೆಯನ್ನ ಮಾಡಿ ಪರೋಪಕಾರಿಯಾದ ಬದುಕನ್ನ, ಜೀವನವನ್ನು ನಡೆಸಿ ಗುರುವಿನ ಆಶೀರ್ವಾದವನ್ನು ಪಡೆದು ಈ ಯಜ್ಞ ಯಾಗದಿಂದ ನಮ್ಮಲ್ಲಿರುವಂತಹ ದುರಹಂಕಾರ ಎಲ್ಲವೂ ಕೂಡ ನಶಿಸಿ ಎಲ್ಲರೂ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯವರಾಗೋಣ. ಮುಂದಿನ ದಿನಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ಏನು ಪರಮ ಪೂಜರು ಮಾಡಿದ್ದಾರೆ, ಲೋಕ ಕಲ್ಯಾಣ ಎಲ್ಲಿಂದ ಪ್ರಾರಂಭ ಆಗತ್ತಂದ್ರೆ ಗದಗಿನಿಂದ ಪ್ರಾರಂಭ ಆಗ್ತದೆ. ಗದಗಿನಿಂದ ಲೋಕ ಕಲ್ಯಾಣ ಪ್ರಾರಂಭ ಆಗಿ ಇಡೀ ಭಾರತ ವರ್ಷ ಮತ್ತು ಇಡೀ ಜಗತ್ತಿನ ಮಾನವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಇದನ್ನ ಸೇವೆ ಮಾಡ್ತಾ ಇದ್ದಾರೆ. ಭೂಮಾ ಮತ್ತು ಅವರ ತಂಡ ಬಹಳ ಶ್ರಮವನ್ನು ಪಟ್ಟಿದ್ದಾರೆ. ಬಹಳಷ್ಟು ಶ್ರಮವನ್ನು ಪಟ್ಟು ಇದನ್ನ ಸಾಧನೆ ಮಾಡಿದ್ದಾರೆ. ಅವರ ಪ್ರಯತ್ನ ಪ್ರಾಮಾಣಿಕತೆ ಅನ್ನೋದನ್ನ ಇವತ್ತು ನಾವೆಲ್ಲ ಸೇರಿರೋದೇ ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಒಳ್ಳೆಯದಾಗ್ತದೆ. ತಾಯಂದಿರು ವಿಶೇಷವಾಗಿ ನಾವು ಬಂದು ಇದರಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮಗೆ ಅನಂತ ಕೋಟಿ ಧನ್ಯವಾದಗಳು. ಪರಮ ಪೂಜ್ಯ ಸಹದೇವಾನಂದ ಅವರ ತಪಸ್ಸು, ಅವರ ಸಾಧನೆ ನೋಡಿ. ದೂರದ ಹರಿದ್ವಾರ, ಉಜ್ಜಯಿನಿಯಲ್ಲಿ ಇದ್ದರು 12 ಲಕ್ಷ ಜನ ಸಾಧುಗಳ ಮೇಲೆ ಅವರ ಅಖಾಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರು ಇವತ್ತು ನಮ್ಮ ಕುಷ್ಟಗಿಗೆ ಬಂದಿದ್ದಾರೆ, ನಂತರ ಈಗ ಗದಗಿಗೆ ಬಂದಿದ್ದಾರೆ. ಅವರ ತಪಸ್ಸನ್ನ ಯಜ್ಞೆಯ ಮುಖಾಂತರ ಇಲ್ಲಿ ಸದಾಕಾಲ ಅವರ ತಪಸ್ಸಿನ ಶಕ್ತಿಯನ್ನ ಈ ಭೂಮಿಯಲ್ಲಿ ಬಿಟ್ಟು ಹೋಗ್ತಿದ್ದಾರೆ. ಇದೆಲ್ಲ ನಮ್ಮ ಪುಣ್ಯ ಭಾಗ್ಯ. ಗದಗಿನ ಜನ ತಾವೆಲ್ಲ ಬಹಳ ಪುಣ್ಯ ಮಾಡಿದ್ರಿ. ಪರಮ ಪೂಜ್ಯರು ಇಲ್ಲಿ ಬಂದು ಸ್ಥಾಪನೆ ಮಾಡಿದ್ದಾರೆ. ಅವರ ಸನ್ಮಾರ್ಗದಲ್ಲಿ ನಡೆಯುವ ಮುಖಾಂತರ ಬರುವ ದಿನಗಳಲ್ಲಿ ಒಂದು ಉತ್ತಮವಾಗಿರುವಂತಹ ಮಾನವೀಯ ಗುಣ ಇರುವಂತಹ ಒಂದು ಸಮಾಜವನ್ನ ನಿರ್ಮಾಣ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.